ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಚಟ್ಪಟ್ ಅಂತ ಮಾಡೋ ಅಂಥ ಪಲ್ಯನ ತೋರಿಸ್ತಾ ಇದ್ದೀನಿ. ಅಂದರೆ ಬೆಂಡೆಕಾಯಿ ಚಟ್ಪಟ್ ಅಂತ ಇದ್ರ ಹೆಸರು. ಅದನ್ನು ಚಟ್ಪಟ್ ಅಂತಲೇ ಮಾಡ್ಕೋಬೋದು. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಉದ್ದುದ ಸೀಳ್ಬಿಟ್ಟು ಕಟ್ ಮಾಡ್ಕೊಬೇಕು. ಕಟ್ ಮಾಡಿ ಇಟ್ಕೊಂಡು ಬಾಣಲೆಕಾಯಿ ಮೇಲೆ ಎಣ್ಣೆ, ಸಾಸಿವೆ ಮತ್ತು ಒಂಚೂರು ಅರಿಶಿನ ಪುಡಿ ಹಾಕಿಬಿಟ್ಟು ಬೆಂಡೆಕಾಯಿನ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ನಿಮಿಷ ಮುಚ್ಚಿಡ್ಬೇಕು ಅದನ್ನು ಹಾಕ್ಬಿಟ್ಟು ಎಲ್ಲ. ಆಮೇಲೆ ಮತ್ತೆ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಅಚ್ಕಾರ ಪುಡಿ 1/4 ಸ್ಪೂನು. ನಾನು ಅರ್ಧ kg ಬೆಂಡೆಕಾಯಿ ತಗೊಂಡಿದ್ದೆ, ಅದಕ್ಕೆ 1/4 ಸ್ಪೂನು ಅಚ್ಕಾರ ಪುಡಿ ಹಾಕಿದ್ದೀನಿ. ಅಚ್ಕಾರ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು, ನಿಂಬೆಹಣ್ಣು ರಸ, ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸ್ಬೇಕು. ಮೇಲ್ಗಡೆ ಜಾಸ್ತಿ ಹಾಕಬಾರ್ದು, ಅದಕ್ಕೆ ನೀರು ಏನಿರಲ್ಲ, ಜಸ್ಟ್ ತಳ ಸೀಬಾರ್ದು ಅನ್ನೋದಕ್ಕೋಸ್ಕರಾಗಿ ಆ ನೀರನ್ನು ಚಿಮಿಸ್ಕೋದು ಅಷ್ಟೇ. ನಿಂಬೆಹಣ್ಣು ಒಂದು ನಿಂಬೆಹಣ್ಣಲ್ಲಿ 1/4 ಅಂಶ ಹಾಕ್ಕೊಳ್ಳಿ ಸಾಕು. 1/4% ಹಾಕ್ಕೊಳ್ಳಿ, 1/4 ಭಾಗ ಹಾಕಿದ್ರೆ ಸಾಕು. ಸಕ್ಕತ್ತಾಗಿ ಬರುತ್ತೆ. 5 ನಿಮಿಷ ಮುಚ್ಚಿಟ್ಬಿಡಿ, ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಡಿ. ಸಕ್ಕತ್ತಾಗಿ ಬರುತ್ತೆ. ಚಪಾತಿ ಜೊತೆ ಸೂಪರಾಗಿರುತ್ತೆ ಪಲ್ಯ. ಹೇಗಿದೆ ಅಂತ ಮಾಡ್ಕೊಂಡು ತಿಂದ್ಕೊಂಡು ಕಮೆಂಟ್ ಮಾಡಿ ನನಗೆ. ಹಾಗೆಯೇ ನನಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.